ಕೆರೂರು ಪಟ್ಟಣದ ಸಮಾಜ ಸೇವಕರು, ಜಾತ್ಯತೀತ ಜನತಾ ದಳದ ಮುಖಂಡರು, ಕೆರೂರು ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಟೋಪೇಸ್ ಬಾದಾಮಿ ಮಂಗಳವಾರ ತಮ್ಮ ಅಪಾರ ಅಭಿಮಾನ ಬಳಗದೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡರು. ಕಡುಬಡತನದಲ್ಲಿ ಹುಟ್ಟಿದ ಟೋಪೇಸ್ ಬಾದಾಮಿಯವರು ಸಣ್ಣ ಪ್ರಮಾಣದಲ್ಲಿ ಕಟ್ಟಿಗೆ ವ್ಯಾಪಾರ ಪ್ರಾರಂಭ ಮಾಡಿ ತಮ್ಮ ಪರಿಶ್ರಮದಿಂದ ವ್ಯಾಪಾರ ವೃದ್ಧಿಸಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ವ್ಯಾಪಾರದಿಂದ ಬರುವ ಲಾಭದಲ್ಲಿ ಬಡವರ ಮದುವೆ ಸಮಾರಂಭ ಮತ್ತು ಯಾವುದೇ ಶುಭ ಕಾರ್ಯದಲ್ಲಿ ಆರ್ಥಿಕವಾಗಿ ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ಮಹಾಮಾರಿ ಕೊರೋನಾ ಕೆರೂರಿಗೆ ಒಕ್ಕರಿಸಿದಾಗ ಲಾಕ್ಡೌನ್ ಸಮಯದಲ್ಲಿ ಸುಮಾರು 100 ಕುಟುಂಬಕ್ಕೆ ಅಕ್ಕಿ, ರವೆ, ಜೋಳ, ಸಕ್ಕರೆಯಂಥ ಕಿರಾಣಿ ಪದಾರ್ಥಗಳನ್ನು ಹಂಚಿ ಮಾನವೀಯತೆ ಮೆರೆದಿದ್ರು. ತಮ್ಮ ಬಡತನ ಅನುಭವ ಇನ್ನೊಬ್ಬರಿಗೆ ತಾಕದಿರಲಿ ಅಂತ ಇನ್ನೂ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ಇದು ಬಿಲ್ ಗೇಟ್ಸ್ ಪ್ರಸಿದ್ಧ ಉಲ್ಲೇಖವಾಗಿದೆ ಎನ್ನಲಾದ ಬಡವನಾಗಿ ಹುಟ್ಟುವುದು ನಿಮ್ಮ ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ನಿಮ್ಮ ತಪ್ಪು. ಈ ಮಾತು ಜೀವನದಲ್ಲಿ ಛಲ, ಕಠಿಣ ಪರಿಶ್ರಮ ಮತ್ತು ಯಶಸ್ಸಿನ ಹಸಿವು ಇರಬೇಕು ಎಂಬುದನ್ನು ನೆನಪಿಸುತ್ತದೆ. ಬಡತನವನ್ನು ಒಂದು ಸ್ಥಿತಿಯಾಗಿ ನೋಡಬೇಕೆ ಹೊರತು ಅದನ್ನು ಜೀವನದ ಅಂತ್ಯ ಎಂದು ಭಾವಿಸಬಾರದು. ಈ ಮಾತು ಅಕ್ಷರಶಃ ಟೋಪೇಸ್ ಬಾದಾಮಿ ಅವರಿಗೆ ಒಪ್ಪುತ್ತೆ. ತಮ್ಮ ಬಡತನ ಹೋಗಲಾಡಿಸಿ ತಮ್ಮ ದುಡಿಮೆಯ ಸತತ ಪರಿಶ್ರಮದಿಂದ ಇಂದು ಕೆರೂರಿನ ಶ್ರೀಮಂತರ ಪಟ್ಟಿಯ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಬಹುದು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಅಸೀಮುಲ್ಲಾ ಮಾತನಾಡಿದರು. ನ್ಯಾಯವಾದಿ ಹನುಮಂತ್ ಪ್ರಭಾಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಟೋಪೇಶ್ ಅಭಿಮಾನಿ ಬಳಗ, ಕೆರೂರು ಬಾಲ್ಯದ ಗೆಳೆಯರು, ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅನ್ನತಕ್ಕಂತ ಛಲ ನಮ್ಮಲ್ಲಿ ಬರಬೇಕು. ಅಂತ ಛಲವನ್ನ ಟೋಪೇಶ್ ಅವರು ಅಳವಡಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಸಾಮಾಜಿಕ ಸೇವೆಯಲ್ಲಿ, ಧಾರ್ಮಿಕ ಸೇವೆಯಲ್ಲಿ, ಇನ್ನಿತರ ಸೇವೆಯಲ್ಲಿ ತಮ್ಮನ್ನು ತಾವು, ವ್ಯಾಪಾರದಲ್ಲಂತೂ ತಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮೂಲ ದುಃಖದಲ್ಲಿ ಬಂದವರಿಗೆ ಏನಾಯ್ತು ಕೊಂದರು, ನೀನು ಏನು ಸಮಸ್ಯೆ, ಯಾಕೆ ಟೆನ್ಷನ್ ತಗೊಂತೀಯ, ಎಲ್ಲ ದೇವರು ಸೀದಾ ಮಾಡ್ತಾನೆ, ಸುಮ್ಮಿರು ನಾದಿನಿ ಅನ್ನುವಂಥದ್ದು ಯಾವಾಗ್ಲೂ ಸ್ವಭಾವ ಟೋಪೇಶ್ ಅನ್ನೋರು. ಯಾಕಂದ್ರೆ ನಮ್ಗೆ ಸದಾಕಾಲ ಅವರು ಒಂದು ಹಿರಿಯ ಸಹೋದರರಾಗಿ ನಿಂತು, ನೀ ಮುಂದಕ್ಕೆ ಹೋಗಪ್ಪ, ನಾದಿನಿ ಯಾಕೆ ಚಿಂತೆ ಮಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ ಮಾಡು ಅನ್ನುವಂತ ಧೈರ್ಯ ತುಂಬುವುದು. ಮತ್ತು ರಾಜಕೀಯತರವಾಗಿ ನೋಡಕ್ ಕೂತ್ರೆ ಟೋಪೇಶ್ ಅವರು ಸದಾಕಾಲ ನಮ್ಗೆ ನೀನ್ ಮಾಡಪ್ಪ, ನಿನ್ಗೆ ಆಗ್ತೈತಿ ಅಂತ ಹೇಳಿ ಧೈರ್ಯ ತುಂಬಿಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅದೇ ತರನಾಗಿ ಆ ಭಗವಂತ ಅವರಿಗೆ ಇನ್ನೂ 120 ಆಯುಷು ಕೊಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಬೇಡಿಕೊಳ್ಳಿಕ್ಕೆ ಇಷ್ಟವನ್ನು ಪಡ್ತೇನೆ. ಯಾಕೆಂದ್ರೆ ಅಮೂಲ್ಯವಾದ ರತ್ನ ನಮ್ಮೊಂದಿಗೆ ಇತ್ತಂದ್ರೆ ಆ ರತ್ನ ಮಿಂಚುವುದಷ್ಟೇ ಅಲ್ಲ, ಜಗತ್ತಿಗೆ ಬೆಳಕು ಕೊಡುವುದಷ್ಟೇ ಅಲ್ಲ, ಎಲ್ಲರಿಗೂ ಬೆಳಕು ಕೊಡುವುದಷ್ಟೇ ಅಲ್ಲ, ಅದರ ನೆರಳಿಗೆ ಕೂಡ ಇರ್ತಾರಲ್ಲ ಜನ, ಅವ್ರಿಗೂ ಕೂಡ ಅದು ಬೆಳಕು ಕೊಡುವಂತ ಮಾಡುತ್ತೆ ಕೆಲಸ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕು. ಬೇಡಿ ದೊಡಿ ಒಡೆಯನ ಬೇಡುವೆ, ಒಡೆಯಂಗಳಲ ತೋರಿ ಎನ್ನ ಬಡೆತನವ ಭಿನ್ನಯಿಸುವೆ, ಒಡೆಯಂಗಳಲ ತೋರಿ ಎನ್ನ ಬಡೆತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶುರಗೊಡ್ಡಿ ಬೇಡುವೆ, ದೇವರಿಗೆ ಶುರಗೊಡ್ಡಿ ಬೇಡುವೆ. ಟೋಪೇಸ್ ಬಾದಾಮಿಯವರ ಸಹಾಯ ಸಹಕಾರ ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತೇವೆ. ಅಬುಕ್ಕರ್ ಎಡವಳ್ಳಿ, ಭೀಮವಾದ ನ್ಯೂಸ್, ಕೆರೂರು.